ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ನಿಮಗೆಲ್ಲ ಸ್ವಾಗತ. ನಾನೀಗ ಇರೋವಂಥದ್ದು JP ನಗರ್ ಸೆಕೆಂಡ್ ಫೇಸ್ ರಿಲಯನ್ಸ್ ಟ್ರೆಂಡ್ಸ್ ಆಪೋಸಿಟು. ಸೊ ನೀವು ನೋಡ್ಬೋದು, ಅಲ್ಲಿ ರಿಲಯನ್ಸ್ ಟ್ರೆಂಡ್ಸ್ ಕಾಣುತ್ತೆ. ಅದರ ಆಪೋಸಿಟಲ್ಲಿ ಭಟ್ರು ಹೋಟೆಲ್ ಅಂತ ತುಂಬ ಫೇಮಸ್ ಆಗಿರೋ ಒಂದು 36 ವರ್ಷ ಇತಿಹಾಸ ಇರುವಂಥ ಈ ಒಂದು ಹೋಟೆಲ್ ಇದೆ. ಇಲ್ಲಿ 36 ವರ್ಷದಿಂದ ಒಂದು ಚಿಕ್ಕ ಬಂಡಿ ಇಟ್ಕೊಂಡಿದ್ರು. ಈಗ ಒಂದು ಗಾಡಿ ಮಾಡ್ಕೊಂಡಿದ್ದಾರೆ ತುಂಬ ಒಂದು 3-4 ವರ್ಷದಿಂದ. ಸೊ ಭಟ್ರು ಅಂತ ಒಬ್ಬರಿದ್ದರು. ಭಟ್ರು ಇವಾಗ ರಿಟೈರ್ ಆಗಿದ್ದಾರೆ. ಸೊ ಈಗ ಅವ್ರ ಮಗ ಅವರು ಈ ಒಂದು ಹೋಟೆಲ್ನ ರನ್ ಮಾಡ್ತಾ ಇದ್ದಾರೆ. ಸೊ ತುಂಬಾ ಫೇಮಸ್ ಇರೋವಂಥ ಈ ಒಂದು ಹೋಟೆಲ್ JP ನಗರ್ ಸೆಕೆಂಡ್ ಫೇಸ್ನಲ್ಲಿದೆ. ಆಸೆ ಇರಬೇಕು, ಆಸೆ ಇರಬಾರ್ದು. ಪಾರ್ಸಲಾ?
ಹೋಟ್ಲ್ ಅಂತಾನೆ ಕರಿತಾ ಇರೋದು. ಓಕೆ ನಮ್ಮ ತಂದೆ ಹೆಸರು ನಾರಾಯಣ ಶೆಟ್ಟಿ ಅಂತ, ಅವ್ರ ಹೆಸರು ಭಟ್ರ ಅಂತೇಳಿ ಭಟ್ರ ಅಂಗಡಿ ಅಂತಲೇ ಫೇಮಸ್. ಓಕೆ ನಾವು ಓಪನ್ ಮಾಡಿದ್ದು January 7, 1987 ಅಲ್ಲಿ. 1987. ಹ್ಞೂ ಎಷ್ಟು ವರ್ಷ ಆಯ್ತಲ್ಲ ಈಗ? 36 ಆಯ್ತು. 36 ಇಯರ್ಸ್ ಆಯ್ತು ಇಲ್ಲಿ ಓಪನ್ ಮಾಡಿ. ಓಪನ್ ಮಾಡಿ. ಆವಾಗಿಂದ ಇದೇ ಮೆನುನ ಅಥವಾ ಮೆನು ಚೇಂಜ್ ಮಾಡಿ? ಏನು ಮಾಡಿಲ್ಲ. ಹೌದಾ? ಚೈನೀಸ್ ಒಂದು ಎಕ್ಸ್ಟ್ರಾ ಅಷ್ಟೇ. ಚೈನೀಸ್ ಒಂದು ಎಕ್ಸ್ಟ್ರಾ ಹಾಕಿದ್ದೀರಾ. ಓಕೆ ಸೊ ನಿಮ್ಮ ಈ ಒಂದು ಹೋಟ್ಲಲ್ಲಿ ಏನೇನು ಸಿಗುತ್ತೆ ಸರ್? ದೋಸೆ, ಇಡ್ಲಿ ವಡ, ಫ್ರೈಡ್ ರೈಸು, ನೂಡಲ್ಸು, ಗೋಬಿ, ರೈಸ್ ಬಾತು. ಓಕೆ ದೋಸೆಯಲ್ಲಿ ಯಾವ ಥರ? ಮಸಾಲೆ ದೋಸೆ, ಪ್ಲೈನ್ ದೋಸೆ, ಖಾಲಿ ದೋಸೆ, ಸೆಟ್ ದೋಸೆ, ಆನಿಯನ್ ದೋಸೆ, ಎಗ್ ದೋಸೆ. ಎಗ್ ದೋಸೆ ಜಾಸ್ತಿ ಹೋಗೋದು ನಮ್ಮ. ಎಗ್ ದೋಸೆ ಇಲ್ಲಿ ಫೇಮಸ್ ಅಂತ ಕೇಳ್ಪಟ್ಟಿದ್ದೆ. ಆ್ಯಕ್ಚುಲಿ ನಿಮ್ಮ ಈ ಒಂದು ಹೋಟೆಲ್ ಬಗ್ಗೆ ನಾನು ಕೆಲವು ನ್ಯೂಸ್ ಪೇಪರಲ್ಲೂ ಕೂಡ ನೋಡಿದ್ದೆ, ಲೈಕ್ ಫೀಚರ್ ಪ್ರೆಸೆಂಟ್ ಮಾಡಿದ್ರು. ಮೇಡಮ್ ಒಬ್ರು ಬರ್ತಾ ಇದ್ರು ಇಂಡಿಯನ್ ಎಕ್ಸ್ಪ್ರೆಸ್ ಇಂದ ರಿಪೋರ್ಟ್ರು. ಅವ್ರು ಬಂದು ಸುಮಾರು ಸರಿ ಹೇಳಿದ್ರು ಆಗ್ತೀನಿ ಅಂತ. ಅವಾಗೆಲ್ಲ ಅಷ್ಟು ಮೀಡಿಯಾ ಇದಿರಲಿಲ್ಲ ಅಲ್ಲ. ಅವಾಗ ಅವರೇ ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ಹಾಕ್ಸಿದ್ರು. ಓಕೆ ಎಲ್ಲ ಥರನೂ ಇದ್ದಾರೆ. ಅವರು ಬರ್ತಾ ಇದ್ದಾರೆ. ನಾನು ಚಿಕ್ಕ ಮಗು ಇದ್ದಾಗ ನೋಡಿದ್ರೆ ಅವರು ಬರ್ತಾ ಇದ್ದಾರೆ. ಓಕೆ ಯಾರೋ ಹೊಸಬ್ರು ಎಲ್ಲ ಥರ ಕಸ್ಟಮರ್ ಇದ್ದಾರೆ. ಓಕೆ ಅದೇ ಟೇಸ್ಟ್, ಕ್ವಾಂಟಿಟಿ, ಕ್ವಾಲಿಟಿ ಮೇಲೆ ಎಲ್ಲ ಜನ ಹಾಗೆ ಇದ್ದಾರೆ. ಓಕೆ ಇಡ್ಲಿ ದೋಸೆನೇ ಮೇನ್, ಅದ್ರ ಮೇಲೆ ಕಾನ್ಸೆಪ್ಟ್ ಜಾಸ್ತಿ. ಓಕೆ ಇಡ್ಲಿ ದೋಸೆ ಮೇಲೇ ನಮಗೂ ಇಂಟ್ರೆಸ್ಟ್ ಮೊದಲಿಂದನೂ ಅದೇ ನಡ್ಕೊಂಡು ಬರ್ತಾ ಇದೆ, ಅದೇ ಮಾಡ್ತಾ ಇದ್ದೀವಿ. ಓಕೆ ಬೇರೆ ಏನು ನಮ್ಗೆ ಏನು ಬರುತ್ತೋ ನಾವು ಅದೇ ಮಾಡ್ತಾ ಇದ್ದೀವಿ, ಏನು ಚೇಂಜ್ ಮಾಡೋಕ್ಕೂ ಹೋಗಿಲ್ಲ. ಓಕೆ ಇದು ಎಗ್ ದೋಸೆನಾ? ಎಷ್ಟು ಸರ್ ಎಗ್ ದೋಸೆ? ಎಗ್ ದೋಸೆ 50, 50 ರೂಪಾಯಿ. ಓಕೆ ಟೈಮಿಂಗ್ಸ್ ಏನಿದೆ ಸರ್ ನಿಮ್ಮದು? 6:30, 11:30. 6:30 to 11:30. ಅಪ್ ಟು 11:30ವರೆಗೂ ಸಿಗುತ್ತಾ? ಏನಾದ್ರು ಒಂದು ಇದ್ದೇ ಇರುತ್ತೆ. ಏನಾದರೂ ಒಂದು ಇದ್ದೇ ಇರುತ್ತೆ. ನಾರ್ಮಲ್ ಆಗಿ ಇಡ್ಲಿ ದೋಸೆ ಎಲ್ಲ ಬೇಕು ಅಂದರೆ ಅದೇ 10:30 ಅಷ್ಟೊತ್ತಿಗೆ. ಎಲ್ಲ ಬೇಕಂದ್ರೆ ಅಷ್ಟೊತ್ತಿಗೆ ಬರಬೇಕು. ಹಾಂ ನಿಮ್ಮಲ್ಲಿ ತಟ್ಟೆ ಇಡ್ಲಿ ಮತ್ತು ಚಿಕ್ಕ ಇಡ್ಲಿ ಎರಡೂ ಸಿಗುತ್ತಲ್ಲ? ಇಡ್ಲಿ ಇರುತ್ತೆ, ಅದು ಜಾಸ್ತಿ ಮಾಡಲ್ಲ. ನಮ್ಮದು ಇದೇ ಜಾಸ್ತಿ. ಚಿಕ್ಕ ಇಡ್ಲಿ, ಈ ಇಡ್ಲಿನೇ ಜಾಸ್ತಿ. ತಟ್ಟೆ ಇಡ್ಲಿ, ರೈಸ್ ಬಾತು, ಪೂರಿ, ಓಕೆ ದೋಸೆ. ಅವಾಗ ಎಗ್ ಐಟಮ್ ಇಲ್ಲ ಇರುತ್ತೆ. ಹಾಂ. ನಮ್ಮ ಸಾಯಂಕಾಲ ಬರೋ ಕಸ್ಟಮರ್, ರೆಗ್ಯುಲರ್ ಕಸ್ಟಮರ್ ಹೇಳಿದ್ರೆ ಎಗ್ ದೋಸೆ ಮಾಡ್ತಾರೆ. ಓಕೆ ಸೊ ಬೆಳಿಗ್ಗೆ ಟೈಮ್ ಎಷ್ಟು ಹೇಳಿದ್ರಿ? 7:30, 10:30. 7:30 to 10:30. ಓಕೆ ನಾವು ಹಾಕೋ ಉದ್ದಿನ ಬೇಳೆ ಇರುತ್ತೆ, ಫೈನ್ ಕ್ವಾಲಿಟಿ, ಅದ್ರ ಮೇಲೆ ಡಿಪೆಂಡ್. ನಾವು ಹೆಂಗೆ ಹಾಕ್ತೀವೋ ಐಟಮ್ ಅದ್ರ ಮೇಲೆ ಡಿಪೆಂಡ್. ಸೆಕೆಂಡ್ ಕ್ವಾಲಿಟಿ ಉದ್ದಿನ ಬೇಳೆ ಹಾಕಿ ಇದು ಮಾಡಿದ್ರೆ ಕಲ್ ಥರ ಬರುತ್ತೆ. ಉದ್ದಿನ ಬೇಳೆ ಫೈನ್ ಇವಾಗ ಆಮ್ಲೆಟ್ ಹಾಕ್ತಾ ಇದ್ದೀರಾ? ವೆಜ್ ಅಲ್ಲ 50. ಒಂದು ಪ್ಲೇಟ್ ಇಡ್ಲಿ ಎಷ್ಟು ಸರ್? 3 ಇಡ್ಲಿ, 1 ವಡೆ, 40. 3 ಇಡ್ಲಿ 1 ವಡೆ 40. ಓಕೆ ಸೊ ಮೊದಲು ನಿಮ್ಮ ತಂದೆ ಇರ್ತಿದ್ರು ಅಂತ ಕೇಳ್ಪಟ್ಟಿದ್ದೆ ನಾನು. ಅವರೇ ಇರೋದು ಈಗ 65 ಇಯರ್ಸ್ ಆಯ್ತು. 65 ಇಯರ್ಸ್ ಅವ್ರಿಗೆ. ಸುಮ್ಮನೆ ಸ್ವಲ್ಪ ರೆಸ್ಟ್ ಇರಲಿ ಅಂತ ಊರ ಕಡೆ. ಹೌದಾ? ಸಣ್ಣ ಹುಡುಗ ಇದರಿಂದ ಇಲ್ಲೇ ಇದ್ದಾರೆ. 5 ವಡೆ ಪಾರ್ಸಲ್ ಮಾಡಿ. ಅವ್ರು ಪಾರ್ಸಲ್ ಮಾಡಿ. ಸರ್ ಈ ಒಂದು ಲೊಕೇಶನ್ ಎಲ್ಲಿ ಬರುತ್ತೆ ಅಡ್ರೆಸ್ಸು? JP Nagar 2nd phase, 9th cross. ರಿಲಯನ್ಸ್ ಟ್ರೆಂಡ್ಸ್ ಎದುರುಗಡೆ ದುರ್ಗಾ ಪರಮೇಶ್ವರಿ ಗ್ರೌಂಡ್. ದುರ್ಗಾ ಪರಮೇಶ್ವರಿ ಗ್ರೌಂಡ್. ಓಕೆ ಒಂದು ಓಪನ್ ಈಗ 7 ಗಂಟೆಗೆ. ಆರು 8 9 4.
ರೈಸ್ ಚಿತ್ರಾನ್ನ ಇದೆ, ಎಗ್ ರೈಸ್ ಇದೆ, ಫ್ರೈಡ್ ರೈಸ್ ಇದೆ, ನೂಡಲ್ಸ್ ಇದೆ, ಗೋಬಿ ಇದೆ. ಸರ್ ನಮಸ್ಕಾರ. ಹೇಳಿ ಸರ್. ಏನು ಮಾಡ್ತಾ ಇದ್ದೀರಾ? ಗೋಬಿ. ಗೋಬಿ ಎಷ್ಟು ವರ್ಷದಿಂದ ಇಲ್ಲಿ ಮಾಡ್ತಾ ಇದ್ದೀರಾ ಸರ್ ಗೋಬಿ? ನಾವು ಇಲ್ಲೇ ಸುಮಾರು ನಾನು ಬಂದು 6-7 ತಿಂಗಳಾಯ್ತು ಅಷ್ಟೇ. ಓಕೆ ಅವ್ರು ಮಾಡ್ತಿದ್ರೆ 35 ಓಕೆ. ಸೊ ನೀವು ಬರೀ ಚೈನೀಸ್ ಐಟಮ್ ಮಾಡೋದಾ? ಓಕೆ, ನಿಮ್ಮ ಹೆಸರು? ನಮ್ಮ ಹೆಸರು ಲಿಂಗರಾಜ್ ಅಂತ. ಓಕೆ. ಸೊ ಏನೇನು ಮಾಡ್ತೀರಾ ಚೈನೀಸ್ ಐಟಮಲ್ಲಿ? ಚೈನೀಸ್ ಸೈಡಲ್ಲಿ ಎಗ್ ನೂಡಲ್ಸು, ಎಗ್ ಗೋಬಿ, ಹಾಂ, ಎಗ್ ರೈಸು, ಫ್ರೈಡ್ ರೈಸು, ನೂಡಲ್ಸು, ಎಗ್ ನೂಡಲ್ಸು ಓಕೆ ಎಲ್ಲ ಮಾಡ್ತೀವಿ. ಓಕೆ. ಒಂದು ಮಸಾಲೆ ಹಾಕಿ. ನಮಸ್ಕಾರ. ನಿಮ್ಮ ಹೆಸರು ಗೊತ್ತಾಗಿಲ್ಲ? ವೇಣುಗೋಪಾಲ್ ಅಂತ. ಓಕೆ. ಸೊ ಇದು ಫಸ್ಟ್ ಟೈಮ್ ಬರ್ತಿರೋದಾ? ಅಲ್ಲೇ ನಾವು 20 ವರ್ಷದಿಂದ ಬರ್ತಾ ಇದ್ದೀವಿ. 20 ವರ್ಷದಿಂದ ಬರ್ತಾ ಇದ್ದೀರಾ? ಇವ್ರು ಆಲ್ರೆಡಿ 36 ವರ್ಷದಿಂದ ಈ ಜಾಗದಲ್ಲಿ ಇನ್ನೂ ಜಾಸ್ತಿ ಬರ್ತಾ ಇದೀವಿ ಇಲ್ಲಿ. ಗೋಪಿ ಅಂದ್ರೆ ನಮಗೆ ಭಾರಿ ಇಷ್ಟ. ನಾವು ಇಲ್ಲಿ ಪುಟ್ಟೇನಹಳ್ಳಿನಿಂದ ಇಲ್ಲಿ ಗೋಪಿಗೋಸ್ಕರನೇ ಬರ್ತಾ ಇದ್ದೀವಿ. ಜಾಸ್ತಿ ಗೋಪಿ ಮಂಚೂರಿ, ಆಮ್ಲೆಟ್ ತಗೊಂತೀವಿ. ಆ ಥರದ್ದು ಜಾಸ್ತಿ ಗೋಪಿ. ಗೋಬಿ ಮಂಚೂರಿಯನ್. ಟೇಸ್ಟ್ ಪರವಾಗಿಲ್ಲ, ಚೆನ್ನಾಗಿದೆ. ಬಟ್ ಕ್ವಾಲಿಟಿ ಚೆನ್ನಾಗಿದೆ. ಬೇರೆ ಕಡೆ ಜಾಸ್ತಿ ಇದೆ ರೇಟು. ಓಕೆ. 100-120 ಇದೆ. ಇಲ್ಲಿ ಒಂದು ಪ್ಲೇಟ್ ಬಂದು 60 ರುಪೀಸು. ಓಕೆ. ಚೆನ್ನಾಗಿದೆ. ಓಕೆ. ನಾವು ಒಂದು 30 ವರ್ಷದಿಂದ ಬರ್ತೇವೆ. 30 ವರ್ಷದಿಂದ. ನಾನು ಕೇಳ್ಪಟ್ಟೆ ಭಟ್ರಿಗೆ ನೀವು ತುಂಬ ಕ್ಲೋಸು ಅಂತ. ಸೊ ಈಗ ಅವ್ರು ರಿಟೈರ್ ಆಗಿದ್ದಾರೆ, ಅವ್ರ ಮಗ ರನ್ ಮಾಡ್ತಾ ಇದ್ದಾರೆ. ಮಗ ಇದ್ದಾರೆ, ತಾಯಿ ನೋಡ್ಕೊಳ್ಬೇಕು ಅಂತ ಊರಿಗೆ ಹೋಗಿ ಸೆಟ್ಲ್ ಆಗಿದ್ದಾರೆ. ಹೌದು. ಸುಮಾರು ಜನಕ್ಕೆ ಹೆಲ್ಪ್ ಆಗಿದೆ. ತುಂಬ ಬಡವ್ರಿಗೆಲ್ಲ ಕೊಟ್ಟಿದ್ದಾರೆ, ಫ್ರೀಯಾಗಿ ಕೊಟ್ಟಿದ್ದಾರೆ. ಮತ್ತು ಟೇಸ್ಟ್ ಆಗಿರುತ್ತೆ. ಆಮೇಲೆ ರಾತ್ರಿ 11-11:30 ತನಕ ಸಿಗುತ್ತೆ ನಮಗೆ. ನಿಮಗೆ ಇಲ್ಲಿ ಇಷ್ಟ ಆಗುವಂಥ ಮೆನು ಏನು ಸರ್? ಇಲ್ಲಿ ಇಡ್ಲಿ, ವಡ, ಹಾಂ, ಆಮೇಲೆ ಆಮ್ಲೆಟ್ ದೋಸೆ. ಆಮ್ಲೆಟ್ ದೋಸೆ. ಓಕೆ. ಇನ್ನೇ ವ್ಯೂವರ್ಸಿಗೆ ಬಂದು ಟೇಸ್ಟ್ ಮಾಡಿ ನೋಡಿ, ಇನ್ನೂ 4 ಜನಕ್ಕೆ ಹೇಳಿ ಒಳ್ಳೆಯದಾಗುತ್ತೆ. ರೇಟು ರೀಸನಬಲ್ ಆಗಿದೆ. ಹಾಂ ಹಾಂ. ಆಮೇಲೆ ಟೇಸ್ಟು ಚೆನ್ನಾಗಿದೆ, ಕ್ವಾಂಟಿಟಿನೂ ಕ್ಲೀನಾಗಿ ಕೊಡ್ತಾರೆ. ಚೆನ್ನಾಗಿ ಕೊಡ್ತಾ ಇದ್ದಾರೆ. ಕಂಪೇರ್ ಟು ಅದರ್ ಬಾಕ್ಸ್ ಚೆನ್ನಾಗಿ ಕೊಡ್ತಾರೆ. ಓಕೆ. ಲೈಕ್ ಸುಮಾರು ಕಡೆ ಇದ್ದಾವೆ, ಬಟ್ ಇಲ್ಲಿ ಹೈಜಿನಿಕ್ ಆಗಿದೆ, ಬಟ್ಟೆಯನ್ನು ಹಾಳಾಗೋದಿಲ್ಲ. ಓಕೆ. ಸೊ ಹಾಗಾಗಿ ಬಂದು ಟೇಸ್ಟ್ ಮಾಡಲಿ ಅಂತ ನನ್ನ ಅಭಿಪ್ರಾಯ. ಹೌದು.